ಶುಭೋದಯ ಸ್ನೇಹಿತರೆ. ಈ ಒಂದು ಟ್ರಾಫಿಕ್ನ ಜೊತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ. ಏನು ಬೆಳಗ್ಗೆನೇ ಇಷ್ಟೊಂದು ಟ್ರಾಫಿಕ್ ಆಗಿಬಿಟ್ಟಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ನಮ್ಮ ಯಶವಂತಪುರದಲ್ಲಿ ಯಾರು ಮಕ್ಕಳು ಟ್ರಾಫಿಕ್ ಮಾಡಿ ಇಟ್ಟಿರೋದು. ಸೊ ಏನಿದೆ ಇದು, ಇಲ್ಲಿ ಮೆಟ್ರೋ ಇದೆಯಲ್ಲ, ಈ ಮೆಟ್ರೋ ಹತ್ರ ಫುಲ್ ಯಾವಾಗಲೂ ಟ್ರಾಫಿಕ್ ಜಾಮ್ ಇದ್ದೇ ಇರುತ್ತೆ. ಏನಕ್ಕೆ ಅಂದರೆ ರಾಜಾಜಿನಗರ ಸೈಡ್ ಹೋಗೋರೆಲ್ಲ ಲೆಫ್ಟ್ ಹೋಗ್ತಾರೆ, ಗುರುಗುಂಟೆ ಬೆಳವರು ಹೋಗೋರು ಸ್ಟ್ರೈಟ್ ಹೋಗ್ತಾರೆ. ಸೊ ಅದರಿಂದ ಇಲ್ಲಿ ಯಾವಾಗಲೂ ನಾರ್ಮಲ್ ಟ್ರಾಫಿಕ್ ಇದು. ಬಟ್ ಇಷ್ಟು ಬೆಳಗ್ಗೆ ಹೊತ್ತು ಈ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಇವಾಗ ಸಮಯ ಬಂದ್ಬಿಟ್ಟು 8 ಗಂಟೆ. ಇನ್ನು 8 ಗಂಟೆಗೆ ಈ ಥರ 8 ಥರದ ಟ್ರಾಫಿಕ್ಗಳು ನೋಡ್ತಾ ಇದ್ದೀವಲ್ಲ. ಓ ಇದಕ್ಕೆ ಗುರು ಬಸ್ಸು ಕೆಟ್ಟು ನಿಂತಿದೆ, ಅದಕ್ಕೋಸ್ಕರ ಟ್ರಾಫಿಕ್ಕು ನೋಡಿ. ಪಾಪ ಟ್ರಾಫಿಕ್ ಪೊಲೀಸವ್ರೂ ಬೆಳಗ್ಗೆ ಬಂದಿಯಲ್ಲ ಪೆಟ್ರೋಲಿಂಗ್ ಮಾಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ನಿಂತೋಗುತ್ತೆ ಎಷ್ಟು ಗಂಟೆ ಈ ಥರ ನೋಡಿ. ಇಲ್ಲಿಂದ ಫುಲ್ಲು ಫ್ರೀ. ಸೊ ಆ್ಯಕ್ಚುಲಿ ಟ್ರಾಫಿಕ್ ಇರುತ್ತೆ ಇಲ್ಲಿ ನಾರ್ಮಲ್ ಡೇಸಲ್ಲಿ. ಏನಕ್ಕೆ ಅಂದರೆ ಈ ಕಡೆ ಹೋಗೋರು ಈ ಲೆಫ್ಟ್ಗೆ ತಗೊತಾರೆ, ರಾಜಾಜಿನಗರ ಸೈಡ್ ಹೋಗೋರು. ಸೊ ನೀವು ಬೆಂಗಳೂರಿಂದ ಬಿಡಬೇಕಂದ್ರೆ ಎನಿ ಟೈಮ್ ಒಂದು ಅರ್ಲಿ ಮಾರ್ನಿಂಗ್ ಬಿಡಬೇಕು, ಇಲ್ಲ ಲೇಟ್ ನೈಟ್ ಬಿಡಬೇಕು. ನೋಡಿ ಗುರುಗುಂಟೆ ಪದ ಟ್ರಾಫಿಕ್ಕು. ಅರ್ಲಿ ಮಾರ್ನಿಂಗು ಅಷ್ಟೊಂದು ಟ್ರಾಫಿಕ್ ಇಲ್ಲ. ಯಶವಂತಪುರದಿಂದ ಒಂದು 2 ನಿಮಿಷಕ್ಕೆ ಬಂದ್ಬಿಟ್ಟೆ. ಸೊ ಇವಾಗ ಮಾಕ್ಲಿ ಹತ್ರ ಇದ್ದೀನಿ ನೋಡಿ. ಮಾಕ್ಲಿ ಹತ್ರ ಫುಲ್ಲು ಇಲ್ಲೆಲ್ಲ ರೋಡ್ ಕ್ರಾಸ್ ಮಾಡಿ ಜನ ಬರ್ತಾಯಿದ್ರು ಈ ಕಡೆ. ಸೊ ಅದು ಇಲ್ಲಿಗಲ್ ಆ್ಯಕ್ಚುಲಿ, ಹತ್ರ ಹೈವೇಯಲ್ಲಿ ಓಡಾಡೋದು. ಸೊ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ನೋಡಿ, ಫುಲ್ಲು ಎಲ್ಲ ಕಂಬಿಗಳು ಹಾಕ್ಬಿಟ್ಟಿದ್ದಾರೆ, ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಿತ್ತು. ಒಳ್ಳೆ ಕೆಲಸ ಆಯ್ತಿದ್ದು. ಈ ನೆಲಮಂಗಲ ಹೈವೇ ಸ್ವಲ್ಪ ಫುಲ್ಲು ಎಲ್ಲ ಕಿತ್ತೋಗಿ ಹಳ್ಳ ಬಿದ್ದಿತ್ತು. ಸ್ವಲ್ಪ ಕಡೆ ತರ ಹಾಕಿದ್ದಾರೆ ನೋಡಿ, ಇಲ್ಲೆಲ್ಲ ನೋಡಿ ಹಂಗಂಗೆ ಐತೆ. ಸೊ ಅದಕ್ಕೋಸ್ಕರ ನೆಲಮಂಗಲ ಹೈವೇದಲ್ಲಿ ಟೋಲ್ ಕಲೆಕ್ಟ್ ಮಾಡ್ತಾಯಿಲ್ಲ ಇವಾಗ. ಮೇ ಬಿ ಟೋಲ್ ಅವಧಿ ಮುಗ್ದೋಗಿದೆಯೇನೋ, ಕಾಂಟ್ರಾಕ್ಟು ಅವ್ರ ರೋಡ್ ಸರಿ ಮಾಡಿಲ್ಲ ಅಂತ ಇರ್ಬೋದು, ಮೇಂಟೆನೆನ್ಸ್ ಮಾಡ್ತಾಯಿಲ್ಲ ರೋಡ್ನ. ಸೊ ಅದಕ್ಕೋಸ್ಕರ ಇವಾಗ ಟೋಲ್ ಯಾರ ಹತ್ರ ಕಲೆಕ್ಟ್ ಮಾಡಿದ್ದು ನೋಡಿಲ್ಲ ನಾನು. ಯಾಕಂದ್ರೆ ನಾನು ಪರ್ಸ್ನಲಾಗಿ ಓಡಾಡಿದ್ದೆ ಕಾರಲ್ಲಿ, ಅವಾಗೂ ಟೋಲ್ ಯಾರು ಕಲೆಕ್ಟ್ ಮಾಡಿಲ್ಲ ನೋಡಿ. ನಮ್ಮ ಆಟೋದವರೇ ಅಪ್ಪಟ ಕನ್ನಡ ಪ್ರೇಮಿಗಳು ಅಂತ ಹೇಳ್ಬೋದು ನೋಡಿ. ಆಟೋ ಮೇಲೆ ಒಂದು ಒಳ್ಳೆ ಲೈನ್ ಬರೆದಿದ್ದಾರೆ, ಕರುನಾಡಲ್ಲಿ ನಾವಿದ್ರೆ ಸಾಕಾಗುವುದಿಲ್ಲ, ಕನ್ನಡ ನಮ್ಮೊಳಗೆ ಇದ್ದಾಗ ಮಾತ್ರವೇ ಜೀವನ ಸಾರ್ಥಕವೆನಿಸೋದು. ಕನ್ನಡಿಗ ಚೆನ್ನಾಗಿದೆ ಲೈನ್, ಅರ್ಥಪೂರ್ಣವಾದ ಲೈನ್. ನೋಡಿ ಕೊನೆಗೂ ಹಾಸನ ಹೈವೇಗೆ ಜಾಯಿನ್ ಆಗಿದ್ದೀನಿ. ಸೊ ಇವತ್ತಿನ ಪ್ಲ್ಯಾನ್ ಏನು ಅಂತ ಅಂದರೆ ಮದನ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಲಾಸ್ಟ್ ವೀಕೆ ಹೋಗಬೇಕಾಯಿತು. ನೀವು ಮಾರ್ಕೋನಲ್ಲಿ ಡ್ಯಾಮ್ದು ವಿಡಿಯೋ ನೋಡಿದ್ದೀರಾ, ಅದೇ ವ್ಲಾಗಲ್ಲಿ ಹೋಗಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ ಹೋಗೋಕ್ಕಾಗಿಲ್ಲ. ಜಾಲಿ ಜಾಲಿ ಫುಲ್ ಜಾಲಿ. ಏನು ಹೇಳ್ತಿದ್ದೆ, ಅದೇ ಮದನ ಅವ್ರ ಮನೆಗೆ ಲಾಸ್ಟ್ ವೀಕೆ ಹೋಗ್ಬೇಕಾಗಿತ್ತು ಆ್ಯಕ್ಚುಲಿ, ಬಟ್ ಹೋಗೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಹೋಗ್ತಾ ಇರೋದು. ಸೊ ನಮ್ಮ ಜೊತೆ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಕೋಲಿ ರೈಡರ್ ಅವರು ಜಾಯ್ನ್ ಆಗ್ತಿದ್ದಾರೆ. ಸೊ ಅವ್ರದ್ದು ಕಂಪ್ಲೀಟ್ ಹಳ್ಳಿ ಅವ್ರದ್ದು. ಬನ್ನಿ ಒಂದು ಹಳ್ಳಿ ಶೈಲಿಯ ಜೀವನ ಹೇಗಿರುತ್ತೆ ಅಂತ ಸುಮ್ಮನೆ ಒಂದು ಶಾರ್ಟ್ ಸ್ಪಿನ್ನಲ್ಲಿ ನೋಡೋಣ. ಹಾಗೆ ನೀಗೊಂದು ಎಲ್ಲೆ ಎಲ್ಲಿದೆ, ನಿನ್ನ ಆಸೆಯಲ್ಲಿ ಕೊನೆ ಇದೆ.
ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು. ಈ ಹಾಡು ಈ ರೋಡ್ಗೆ ಹೇಳ್ ಮಾಡ್ತಾನೆ ಐತೆ. ಒಳ್ಳೆ ರೋಡ್ ಮಾಡೋದ್ರೆ ನಿಧಾನಕ್ಕೆ ಹೋಗೋಣ. ಓ ಅಣ್ಣೋ ನೋಡಿ, ಮಿರರ್ ನೋಡಿಲ್ಲ ಅಂದರೆ ಬಂದು ಇಟ್ಟೇ ಬಿಡ್ತಾರೆ ಗುರು. ಕಾರ್ ಅವರು ಟಚ್ ಮಾಡಿಬಿಡ್ತಾರೆ. ಹುಷಾರಾಗಿರ್ಬೇಕು. ಸೊ ಆ್ಯಕ್ಚುಲಿ ಹಳ್ಳಿ ನಾವು ನೋಡೋಕ್ಕೆ ಇಷ್ಟು ಲೇಟಾಗಿ ಹೋದ್ರೆ ಆಗಲ್ಲ. ಸಮಯ ಆಲ್ರೆಡಿ ಇವಾಗ 9 ಗಂಟೆ ಆಗಿದೆ. ಸೊ ಇನ್ನೂ ಬೆಳಗ್ಗೆ ಬೇಗ ಎದ್ದು ಹೋಗ್ಬೇಕಾಗಿತ್ತು. ಆಮೇಲೆ ಒಂದು ವಿಷಯ ಹೇಳಬೇಕಾಗಿತ್ತು ನಿಮಗೆಲ್ಲ. ಆ್ಯಕ್ಚುಲಿ ಹಿಂದಿನ ಬ್ಲಾಗ್ಗಳಲ್ಲೇ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಅಂದರೆ ಈ ರೋಡಿಗೆ ಬಂದಾಗ ಒಂದು ವಿಷಯ ಏನು ಅಂತ ಅಂದರೆ, ಹೇಳ್ರಪ್ಪ. ಈ ಥರ ಹಂಸ್ಕೊಂಡಾಗ ಈ ಥರ ಈ ಸೈಡ್ಗೆ ಬಂದ್ಬಿಡ್ಬೇಕು ಬೈಕರ್ಸ್. ಏನಂದರೆ ಏನು ಹೇಳ್ತಿದ್ದೆ, ಈ ರೋಡಿಗೆ ಬಂದಾಗ ಒಂದು ಮ್ಯಾಟರ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಹೇಳ್ರು. ಯಾವುದಪ್ಪ ಇದು? ನ್ಯಾನೋ ಆರೆಂಜ್ ಕಲರ್ ನ್ಯಾನೋ. ಉಪ್ಪು ಸೊ ಹೇಳೋಕ್ಕೆ ಬಿಡ್ತಾ ಇಲ್ವಲ್ಲ ಇವರು. ಏನು ಅಂತ ಅಂದರೆ ನೋಡಿ, ಇಲ್ಲಿ ಮಧ್ಯದಲ್ಲಿ ಈ ಹುಲ್ಲುಗಳೇನು ಬೆಳೆಸಿದ್ದಾರೆ, ಚೈನ್ ಲೂಸ್ ಆಗೋಯ್ತಾ? ಚೈನ್ ಸೌಂಡ್ ಬರ್ತೈತೆ ಗುರು. ನೋಡೋಣ. ಜನ್ಮಕ್ಕೆ ಹೋಗೋ. ಓಕೆ. ಚೈನು ಸ್ವಲ್ಪ ಲೂಸ್ ಆಗಿದೆ ಆ್ಯಕ್ಚುಲಿ. ಮುಂದೆ ಎಲ್ಲಾದರೂ ಮೆಕ್ಯಾನಿಕ್ ಸಿಕ್ಕರೆ ಟೈಟ್ ಮಾಡಿಸ್ಬೇಕು. ಸೊ ಸರ್ವಿಸ್ ಮಾಡ್ತಿರೋಲ್ಲ ಗಾಡಿ, ಅದಕ್ಕೋಸ್ಕರ ಲೂಸ್ ಆಗಿದೆ. ಸರ್ವಿಸ್ ಬಿಡಬೇಕು. ಓಕೆ. ಏನು ಹೇಳ್ತಿದೆ ಅಂದರೆ, ಅಲ್ಲಿ ಮಧ್ಯದಲ್ಲಿ ಹುಲ್ಗಳೇನು ಬೆಳೆಸಿದ್ದಾರೆ, ಆ ಹುಲ್ಗಳನ್ನ ಮೇಯ್ಸೋಕ್ಕೆ ದನ ಕರುಗಳನ್ನ ಮೇಕೆಗಳನ್ನೆಲ್ಲ ತಗೊಂಬಂದು ಕಟ್ಬಿಡ್ತಾರೆ ಇಲ್ಲಿ ಅಕ್ಕಪಕ್ಕ ಇರೋರು ಯಾರಾದರೂ. ಅದೇನಾಗುತ್ತೆ ಸರ್ಟನ್ ಟೈಮ್ಸ್ ಏನಾಗುತ್ತೆ ಅಂತ ಅಂದರೆ ಹೇಳೋಕ್ಕಾಗಲ್ಲ. ಅದ್ರಿಗೆ ಕಿತ್ಕೊಂಡು ಬಂದ್ಗಿನ್ಬಿಟ್ರೆ ರೋಡ್ಗೆ. ಸೊ ಆ ಥರನೇ ಆಗಿ ತುಂಬ ಆ್ಯಕ್ಸಿಡೆಂಟ್ಸ್ ಆಗಿದ್ದಾವೆ ಈ ಕಡೆ. ಸೊ ಆ ಥರ ಆದಾಗ ಪಾಪ ಈ ಗಾಡಿಯವ್ರಿಗೂ ನಮಗೂ ಲಾಸ, ಇಲ್ಲ ಅವರು ಹಳ್ಳಿಯವ್ರಿಗೆ ಪಾಪ ದನ ಕರು ಗೇಟ್ ಆಗುತ್ತಾ, ಅದಕ್ಕೂ ಲಾಸ. ಸೊ ಅದಕ್ಕೆ ಹೈವೇದವ್ರಿಗೆ ಸಜೆಷನ್ ಏನು ಅಂತಂದರೆ, ಇವಾಗ ಅಲ್ಲಿ ಬೆಳೆಸ್ತಾರ ಗಿಡಗಳನ್ನ. ಸೊ ಯಾವ ಥರ ಗಿಡಗಳು ಬೆಳೆಸ್ಬೇಕು ಅಂದರೆ, ಈ ದನ ಕರುಗಳು ಯಾವುದು ಕೆಲವೊಂದು ಪರ್ಟಿಕ್ಯುಲರ್ ತಿನ್ನಲ್ಲ ಅವು. ಸೊ ಅಂಥ ಗಿಡಗಳು ಬೆಳೆಸಿದ್ರೆ ಉತ್ತಮ ಅಂತ ಅಂದ್ಕೊಂಡ್ವಿ. ಏನನ್ಸುತ್ತೆ ನಿಮಗೆ? ಕಮೆಂಟ್ ಮಾಡಿ. ಹೈವೇದಲ್ಲಿ ಯಾವತ್ತೂ ಅಷ್ಟೇ ಮಿರರ್ ನೋಡ್ಕೊಂಡು ಓಡಿಸಿಲ್ಲ ಅಂದರೆ ಹೆವಿ ರಿಸ್ಕು. ಎಲ್ಲಡಿಯಲ್ಲಿ ನಾಯಿ ಸತ್ತು ಬಿದ್ದಿತ್ತು ಗುರು, ಅದ್ರ ಮೇಲೆ ಹಚ್ಕೊಂಡು ಹೋಗಿದ್ದಾರೆ. ಸೊ ಇನ್ನೊಂದು ಮ್ಯಾಟರ್ ಹೇಳ್ಬೇಕು. ಏನು ಅಂತ ಅಂದರೆ, ಈ ಥರ ನಾಯಿಗಳು ಸತ್ತು ಬಿದ್ದಿರ್ತವೆ ರೋಡಿಗೆ ದಾಟೋವಾಗ, ಎಲ್ಲೋ ಹೆಂಗೋ ಆಕ್ಸಿಡೆಂಟಾಗಿ ಸತ್ತು ಬಿದ್ದಿರ್ತವೆ. ಸೊ ಆ ಥರ ಟೈಮಲ್ಲಿ ಯಾರಾದರೂ ನೋಡಿದ್ರೆ ಒಂದು 5 ನಿಮಿಷ ನಿಲ್ಸ್ರಪ್ಪ, ನಿಲ್ಸ್ಬಿಟ್ಟು ಸೈಡಿಗೆ ಎತ್ತಾಕ್ಬಿಡ್ರಿ. ಸೊ ಲಾಸ್ಟ್ ಟೈಮ್ ಬಂದಾಗ ನಾನು ಒಂದು ನಾಯಿ ಹಿಂಗೆ ಸತ್ತಿದ್ದಿತ್ತು, ಸೈಡಿಗೆ ಎತ್ತಾಕಿದ್ದೆ. ಇನ್ಸ್ಟಾಗ್ರಾಮಲ್ಲಿ ಅದ್ರ ವೀಡಿಯೋ ಇದೆ ಆ್ಯಕ್ಚುಲಿ. ಸುಮ್ಮನೆ ಅದ್ರ ಮೇಲೆ ಹತ್ತಿಸ್ಕೊಂಡು ಹೋಗಬೇಡಿ. ಇವಾಗ ಯಾರಾದರೂ ನಿಮ್ಮ ಕಾರ್ಗೆ ಡ್ಯಾಮೇಜ್ ಆಗ್ಬೋದಪ್ಪ. ಏನಕ್ಕೆ? ಇವಾಗ ಆ ನಾಯಿ ಮೇಲೆ ಹತ್ತಿದಾಗ ನಿಮಗೆ ಬ್ಯಾಲೆನ್ಸ್ ಮಿಸ್ ಆಗಿಬಿಟ್ಟು ಏನಾದರೂ ಒಂದು ಆಗ್ಬೋದು. ಅದಕ್ಕೆ ಯಾರಾದರೂ ನೋಡಿದವರು, ನಾವು ಬೈಕರ್ಸ್ ನೋಡಿದ್ರೆ ಪಕ್ಕ 100% ನಿಲ್ಲಿಸ್ತೀವಿ ಗುರು. ನಿಲ್ಲಿಸ್ಬಿಟ್ಟು ಸೈಡ್ಗೆ ತಾಕ್ತೀವಿ. ಸೊ ಟೈಮ್ ಇದ್ದರೆ ಅಂತ್ಯ ಸಂಸ್ಕಾರನೂ ಮಾಡಿಬಿಡ್ತೀವಿ ಯಾರಾದರೂ ಲೋಕಲ್ ಹೆಲ್ಪ್ ತೊಗೊಂಡು. ಸೊ ನನ್ನ ರಿಕ್ವೆಸ್ಟ್ ಏನು ಅಂದರೆ, ಯಾರಾದರೂ ನಾಯಿ ಏನಾದರೂ ಸತ್ತಿದ್ದಿದ್ರೆ, ನಾಯಿ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಸೈಡಿಗೆ ಎತ್ಬಿಟ್ಟು ಬಿಸಾಕಿದ. ನೀವು ತಾಚ್ ಸೊ ಇವಾಗ ಇಲ್ಲಿ ತಾಜ್ ಹತ್ರನೇ ಕುತ್ಕೊಂಡು ನನ್ನ ಗಾಡಿ ಮೇಲೆ ಪೋಲಿ ರೈಡರ್ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದು 5-10 ನಿಮಿಷ ಅಂತ ಹೇಳಿದ್ರು. ಇನ್ನೊಂದು 5 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ಇದೆ ಅಂತ. ಸೊ ಮದಾನಂಗೆ ಕಾಲ್ ಮಾಡಿದ್ದಕ್ಕೆ ಅವನು ಇಲ್ಲೇ ಬರ್ತೀನಿ ಅಂತ ಹೇಳ್ದ. ಸೊ ನಾಷ್ಟ ತೊಗೊಂಡು ಹೋಗ್ಬೇಕಂತೆ. ಸೊ ಹಾಗೆ ಇಲ್ಲೇ ನಾಷ್ಟ ಮಾಡ್ಕೊಂಡು ನಾಷ್ಟನೂ ತೊಗೊಂಡು ಇಲ್ಲಿಂದನೇ ಹೋಗೋದಾಗೆ.
ಸೊ ಲೆಟ್ಸ್ ವೆಯ್ಟ್. ನೋಡಿ ಸೂಪರ್ ಬೈಕ್ಸ್ಗಳನ್ನ ನೋಡ್ಕೊಂಡು ನಿಂತ್ಕೊಂಡಿದ್ದೀನಿ ವೆಯ್ಟ್ ಮಾಡ್ಕೊಂಡು. ಅಣ್ಣ ಅವ್ರು ಇನ್ನೂ ಬಂದಿಲ್ಲ. ಸೂಪರ್ ಬೈಕ್ಸ್ಗಳು ಐತಿ ಇವತ್ತು ಈ ರೋಡಲ್ಲಿ. A few moments later. ಎಲ್ಲ ಸರ್ವಿಸ್ ಮಾಡಿಸ್ದೇನೆ ಗಾಡಿನ? ಸರ್ ನಿಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಮದನ್ ಕುಮಾರ್ ಅಂತ. ನಮ್ಮದು ಒಂದು ಚಾನಲ್ ಇದೆ. ನಿಮ್ಮದು ಒಂದು ಚಾನಲ್ ಇದೆಯಾ? ಇವಾಗ ನಮ್ಮ ಹುಡುಗರು ಬಂದು ಜಾಲಿ ರೈಡರ್ ಅಂತ ಇದ್ದಾರೆ. ಅವ್ರು ಎಡಿಟಿಂಗ್ ಜಾಲಿ ರೈಡ್ಸ್ ನಮ್ಮದು. ಹೌದಾ? ಎಲ್ಲಿ ಪೋಲಿ ಅವ್ರು ಬಂದಿಲ್ವಲ್ಲ ಇನ್ನ? ಪೋಲಿ ರೈಡರ್ ಅಂತ ಇದ್ದಾರೆ. ಪೋಲಿ ರೈಡರ್ ಬಂದೇ ಇಲ್ಲ ಇನ್ನ. 1 hour later. ಅವನೇ ಸ್ಟಾಪ್ 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 ಸ್ಟಾಪ್. ಹಂಗೆ ಎಕ್ಸ್ಟ್ರಾ ಹಾಂ ನೋಡಿ ಪೋಲಿ ರೈಡರ್. ನಾಷ್ಟ ಇಸ್ಕೊಂಡೋದು ಆಯಿತು. ಪೋಲಿ ಮತ್ತು ಮದನ ಇಬ್ಬರು ಬಂದರು. ನೋಡಿ ನಾಷ್ಟ ಇಸ್ಕೊಂಬಿಟ್ಟು ಹೋಗ್ತೀವಿ ಇವಾಗ. ನಡಿ ಜಾಲಿ ಜಾಲಿ ಫುಲ್ ಜಾಲಿ. ಇವಾಗ ಹೋಗ್ಬಿಟ್ಟು ಆ್ಯಕ್ಚುಲಿ ಒಂದು ಫಂಕ್ಷನ್ ಇದೆಯಂತೆ, ಹಂಗೆ ಅಟೆಂಡ್ ಮಾಡೋಣ. ಅಟೆಂಡ್ ಮಾಡಿಬಿಟ್ಟು ಬನ್ನಿ ಮದನ ಅವ್ರ ಮನೆ ಟೂರ್ ಮಾಡೋಣ ಇವತ್ತು. ನೋಡಿ ನೋಡಿ ಹಳ್ಳಿಯ ಸೊಬಗು ಎಷ್ಟು ಸಖತ್ತಾಗಿದೆ. ಮಾವಿನ ಹಣ್ಣಿನ ಮರಗಳು, ಈ ಕಡೆ ತೆಂಗು. ಸೊ ಈಗ ಹಿಂಗೆ ಹೋಗ್ಬಿಟ್ರೆ ಅದು ಸ್ಟ್ಯಾಚು ಇದೆಯಲ್ಲ ಆಂಜನೇಯದು, ಅಲ್ಲಿಗೆ ಹೋಗ್ಬೋದು ಪಂಚಮುಖಿಗೆ. ಇಲ್ಲಿ ಇವ್ರ ಮನೆ ದಾರಿ. ಹಾಂ ನೋಡಿ ಅಡಿಕೆ ಮರ. ಅಡಿಕೆ ಮರಕ್ಕೆ ಡ್ರಿಪ್ ಹಾಕೋರೆ. ಒಳ್ಳೆ ಐಡಿಯಾ ನೀರು ಬಿಡೋಕ್ಕೆ. ನೋಡಿ ನವಿಲು ಗರಿ ಸಿಕ್ತು. ನವಿಲು, ಚಿರತೆ, ಹಂದಿ, ಕಾಡು ನಾಯಿ, ಕಾಡಬೇಕು. ಏನೋ ಚಿರತೆ 2 ನಾಯಿ ತಿನ್ಕೊಂಬಿಡ್ದಂತ. ಓ ಅದು ಬ್ಲ್ಯಾಕ್ ಕಲರ್ ಒಂದಿತ್ತು, ಅದನ್ನು ತಿನ್ಕೊಂಬಿಡ್ದಂತ. ಕರೆ ನಾಯಿ ತಿನ್ಕೊಂಬಿಡ್ತಾ ಚಿರತೆ? ಕರೆ ನಾಯಿನಾ ತಿನ್ಬಿಡ್ತಂತ? ವಾ ಹಾಂ 2 ಇಲ್ಲ. ಓ ನೋಡಿ ಗಾಯ್ಸ್ ಚಿರತೆ ಕಾಟ ಇಲ್ಲಿ. ಹಾಂ ಏನು ಯಾವುದಕ್ಕೆ? ಇದು ಪೈಲ್ಸ್ಗೆ ಚೆನ್ನಾಗಿರುತ್ತೆ. ಕಾಫಿ ಪೈಲ್ಸ್ಗೆ ಟೀ ಮಾಡ್ಕೊಂಡು ಕುಡಿದ್ರೆ. ಓ ಹಿಂಗೆ ಮುಟ್ಟಿದ್ರೆ ಕೋಲ್ಡ್ ಆಗ್ಬಿಡುತ್ತಲ್ಲ. ದಿಸ್ ಇಸ್ ಹಾಂ ಹಾಂ ಹಿಂಗಂದ್ರೆ ಹಿಂಗೆಲ್ಲ ಹೋಗ್ಬಿಡುತ್ತೆ. ಇಲ್ಲ ಐತೆ ಫ್ರೆಶ್ ಇರೋದು. ಹಾಂ ಇಲ್ಲಿ ಮುಟ್ಟಿದ್ರೆ ಹಿಂಗೆ ನೋಡಿ ಕ್ಲೋಸ್ ಆಗೋಯ್ತು. ಹಳ್ಳಿ ಕಡೆ ಇಂಥವೆಲ್ಲ ಏನೇನೋ ಸಿಗುತ್ತೆ. ಸಿಟಿಲಿ ಸಿಗುತ್ತಾ ಇಂಥದ್ದೆಲ್ಲ? ದಿಸ್ ಇಸ್ ಕಾಡು ಹುಚ್ಚೋಳು ಗಿಡ. ಹಾಂ ಕಾಡು ಹುಚ್ಚೋಳು ಗಿಡ. ಹುಚ್ಚಳು. ಹಾಂ ಹುಚ್ಚೋಳು ಅಂದ್ರೆ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ. ಹುಚ್ಚಳು ಗಿಡ ಅಂತ ಹೇಳು. ಹುಚ್ಚಳು ಗೊತ್ತು. ಬಿಳಿ ಎಳ್ಳು, ಕರಿ ಎಳ್ಳು, ಹುಚ್ಚೆಳ್ಳು. ಹಾಂ 1995 ಕಟ್ಟಿರೋ ಮನೆ. ಇದು ಬಿದೋಗೈತೆ, ನಾನಿದ್ದೀನಿ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಇಲ್ಲಿ ನಾವು ಹೌದಲ್ವ 95 ಅದರಿಂದ 2004 ಅನ್ಕೊಂತೀನಿ. ಟೈಮಲ್ಲಿ ಒಂದು 1 ಇಯರ್ ನಾವು ಇಲ್ಲೇ ಇದ್ವಿ. 1 ಇಯರ್ ಇರುತ್ತೆ. ಈ ಕಡೆ ಬಾಗುರು ಇಲ್ಲಿ ಯಾವಿನ ಪೊರೆ ಇಯರ್ ಇಲ್ಲಿ ನೋಡಿ, ಇಲ್ಲಿ ಪೊರೆ ಒಳಗಡೆ ಹೋಗಿದ್ರೆ ಪಕ್ಕ ಮಸಾಲೆ ಪಕ್ಕ. ಇಲ್ಲ ಯಾವುದೋ ಇದು ನೀರಾವ, ಇದು ನೀರವಲ್ಲ ಕೆರೆ ಅವು. ಕೆರೆ ಅವ ನೀರಾವ ಅದೇ. ಮತ್ತೆ ಇದು ಹೊಸದು ಇವಾಗ ರೀಸೆಂಟ್ ಆಗಿ ಬಿಟ್ಟಿರೋದು ಅಣ್ಣ. ಅದು ರೀಸೆಂಟ್ ಆಗಿ ಬಿಟ್ಟಿರೋದು. ಅಣ್ಣ ಅದು ಹುಣಸೆ ಮರ ಅಂತಾರಣ. ಅದಕ್ಕೆ ಗೊತ್ತೇ ಇರಲಿಲ್ಲ, ಇವತ್ತು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ. ಹುಣಸೆಹಣ್ಣು ಕಾಯಿ ಬರುತ್ತಲ್ಲ, ಅದನ್ನು ಜಜ್ಜಿ ಉಪ್ಪು ಖಾರ ಹಾಕೊಂಡು ತಿನ್ನಬೇಕು. ಇದು ಯಾಬೇವಿನ ಗಿಡ ಅಂತಾರಣ. ಚೆನ್ನಾಗಿರುತ್ತೆ. ಯಾಬೇವಿನ ಮರ ಅಂತಾರೆ. ಯಾಬೇವು ಅಲ್ವೋ, ಎಬ್ಬೇವು. ಎಬ್ಬೇವು ಯಾಬೇವು ಅಂತ ನಾವು ಅನ್ನೋದು. ಎಬ್ಬೇವು ನಿಂದು ಇದಾವೆ. ಕಲ್ಲು ಹೊಡಿತೀಯೋ ಇಲ್ಲ ಮರಕೆ ಹತ್ತುತ್ತೀಯೋ. ಮರ ಹತ್ಬಿಡೋಣ, ನೀನೇ ಹತ್ತು. ಆಗಿರೋದು ವೇಸ್ಟ್. ಹಾಂ ಹೊಡಿ. ಎಲ್ಲೋಯ್ತು? ಓ
ಓ ಬಿದ್ಬಿಡ್ತು ಓ ಫೈನಲಿ ಬೀಳ್ಸ್ತಾ ಪ್ರೂಫ್ ಹೊಡೆದಿದೆ ಅಂತ ಬಿದ್ದಿಲ್ಲ ಟೊಳ್ಳು ಉದ್ರಿಸಿದ್ದು ಅನ್ನೋದಕ್ಕೆ ಪ್ರೂಫು ಮೇಲೆ ಜಾಸ್ತಿ ಐತೆ ಅಂತ ನೀರು ಹೊಡಿತಾನೆ ಆಯ್ತಲ್ಲ ಗುರು ನಂಗೆ ಫ್ರೆಶ್ ಕಾಯ ಸಿಕ್ಕೈತಲ್ಲ ಅವ್ನಿಗೆ ಫ್ರೆಶ್ ಕಾಯಿ ಕಾಯೇ ಬೇಕು ಅಂತ ಕಾಯೇ ಹುಡ್ಕೊನಲ್ಲ ಅದು ಹಂಗೆ ತಿನ್ನಕ್ಕಾಗಲ್ಲ ಜಜ್ಜಿ ಉಪ್ಪು ಖಾರ ಹಾಕ್ಬೇಕು ಇದು ನಮ್ಮ ಹಂಗೆ ಸ್ವಾಮಿಗಳು ತಿನ್ಬಿಟ್ಟ ಅವ್ರಿದು ಓ ಇಲ್ಲಿಂದ ಕೆಳಗಡೆ ಹಂಗೆ ಹೋದ್ರೆ ತೊರೆ ಸಿಗುತ್ತೆ ತೊರೆಗೆ ಹೋಗೋಣ ಬಾ ಇವಾಗ ಅಲ್ಲಿ ಅಂತೂ ಹೆವಿ ಇದೆ ತೊರೆ ನೋಡಕ್ ಹೋಗ್ತಾ ಇದೀವಿ ನೋಡು ಉತ್ತರ ಗಿಡ ಹಂಗೆ ಐತಿ. ಓ ಇದು ಕಾಂಗ್ರೆಸ್ ಗಿಡ ಅಂತಾರೆ ಮೇಕೆಗಳು ಇಷ್ಟಪಟ್ಟು ತಿನ್ನೋ ಗಿಡ ಬಿಜೆಪಿ ಗಿಡ ಇನ್ನು ಹುಟ್ಟಿಲ್ಲ. BJP ಗಿಡ ಇಲ್ಲ ಹೆಂಗತ್ಯಪ್ಪ ಇದು ಯಾಕೆ? ಹೆಂಗತ್ತದ ಹಂಗೆ ಹತ್ತದು ಎಂತೆಂಥ ಸಾಹಸ ಮಾಡಿಲ್ಲ ನಾವು ಇದೊಂದು ಹತ್ತಕ್ಕಾಗಲ್ಲ ನಮ್ಮ ಕೈಯಲ್ಲಿ ಹತ್ಬೋದು ಆರಾಮಾಗಿ ಏನು ತೊಂದರೆ ಇಲ್ಲ ಓ ಕೆರೆ ಐತೆ ಎಗರು ಬಿಡೋದ ಹಂಗೆ ಹಾಂ ಮೇಲೆ ಹತ್ಬಿಟ್ಟು ನೋಡೋಣ ಏನು ವ್ಯೂ ಇದೆ ಅಂತ ಅಲ್ಲಿ ಮೇಲೆ ಹತ್ತದ್ವಿ ಓಲೆ ಅಣ್ಣನು ಬಂದ ಓ ಇಲ್ಲೇ ಈಜಾಡ್ತಿದ್ ನಾವು ಇಲ್ಲಿ ಈಜು ಹೊಡಿತಿದ್ದ ಏನಿದು ಕೆರೆನ ಹಳ್ಳದ ಸುಮ್ಮನೆ ಇದು ತೊರೆ ಮಚ್ಚ ಹಾ ನೀರು ಎಷ್ಟು ಶುದ್ಧ ಹೋಗೋದು ಗೊತ್ತಾ ಎಷ್ಟು ಶುದ್ಧ ಹೋಗೋದು ಅವಾಗ ಇವಾಗ ಆಮೇಲೆ ಆ ಕಡೆ ಐತಲ್ಲ ಜಮೀನು ನಮ್ದೆ ಈಗ ಇವಾಗ ಎಷ್ಟು ಹಾಳ ಐತೆ ಇವಾಗೂ ಆಳ ತುಂಬಾ ಐತೆ ಯಾಕಂದ್ರೆ ಮಳೆ ತೆಗ್ದವ್ರಲ್ಲ ಹೌದಾ ಇಳಿಯೋಕ್ಕಾಗಲ್ಲ ಒಳಗಡಿಕೆ ಜಾಲಿ ಮರಗಳು ಜಾಸ್ತಿ ಇಲ್ಲಿ ನೋಡಿ ಅಲ್ಲೇ ಐತೆ ನೋಡಿ ಕರ್ರಿಗೆ ಜಾಲಿ ಮರ ಇಲ್ಲೇ ಎಡಿಕಾಯಿ ಸಿಗೋದು ಓ ಓಕೆ ಮ್ಯಾಜಿಕ್ ತೋರಿಸೋಣ ನೋಡೋಣ ಏನು ಮ್ಯಾಜಿಕ್ಕು ಟಪ್ ಅಂತ ಸೌಂಡ್ ಬರಲಿಲ್ಲ ಅಣ್ಣ ಎಲ್ಲಿ ಎಲ್ಲಿ ಏನು ಟಪ್ ಅಂತ ಬಂತು ಎಲ್ಲ ಏನು ಸೌಂಡ್ ಬರುತ್ತೆ ಗುರು ಅದು ಮ್ಯಾಜಿಕ್ ಅದು ಏನ್ ಮ್ಯಾಜಿಕ್ ಮುಂಚೆ ಇದು ಹಿಂಗ್ ಹಿಡ್ಕೊಂಡು ಹಿಂಗಂದ್ರೆ ಪಟಾಕಿ ತರ ಸೌಂಡ್ ಬರೋದು ಟಪ್ ಅಂತ ಇದು ಏನೋ ಆಗ್ಬಿಡಿದೆ ಟಪ್ ಟಪ್ ಅಂತ ಸೌಂಡ್ ಬರೋದು ಟಪ ಟಪ್ ಅನ್ನೋದು ಟಪ ಟಪ್ ಅಂತ ಹತ್ತವಾಗ ಅಷ್ಟು ಕಷ್ಟ ಆಗ್ತಿಲ್ಲ ಇಳಿಯೋವಾಗ ಮಸ್ತ್ ಮಜಾ ಅದು ಇವಾಗ ಮೈನು ಹಾಂ ಇವಾಗ ಹೇಳು ಇನ್ಫಾರ್ಮೇಶನ್ ಹೇಳು ಎಷ್ಟು ತಿಂಗಳು ಬೇಕು ಭತ್ತ ಬರೋಕ್ಕೆ 6 ಮಂತ್ ಮಗ ಅದು 6 months ಡಿಪೆಂಡ್ ಅಪಾನ್ ತಳಿ ಮೇಲೆ ಯಾವ ತಳಿ ಇದೆ 6 ಮಂತ್ ಇದೆ 12 ಮಂತ್ಸ್ ಇದೆ ನೀವು 6 ಮಂತ್ಸ್ ಹಾಕಿದ್ದೀರಾ ಅದು ತಳಿಗಳು ಬೇರೆ ಬೇರೆ ಇದೆ ತೆಂಗಿನಕಾಯಿ ಯಾವಾಗ ಬರುತ್ತೆ ತೆಂಗಿನಕಾಯಿ ಮಗ ವರ್ಷಕ್ಕೊಂದ್ಸತಿ ವರ್ಷಕ್ಕೆ 2 ಬ್ಯಾಚ್ ಎರಡು 2 ಬ್ಯಾಚ್ 2 ಬ್ಯಾಚ್ ಹಾಂ ಇವೆಲ್ಲ 17-18 ವರ್ಷ ಹಳೆ ಮರಗಳು 18 ವರ್ಷ ಹಳೆ ಮರ ಅಲ್ಲಿದಾವಲ್ಲ ಆ ಕಡೆ ಹಾಂ ಅವೆಲ್ಲ 20-22 ವರ್ಷ ಹಳೆ ಮರ ನಾವು ಎತ್ಕೊಳ್ಳೋಣ ಚೆನ್ನಾಗಿ ವಾವ್ ಇಲ್ಲೊಂದು ಐತೆ ನೋಡು ಅಲ್ಲೇ ಒಂದು ಸೇಮ್ ಅದು ಗರಿ ಮೇಲೆ ಇದೆ ಚೆನ್ನಾಗೈತೆ. ಗರಿ ಅಲ್ಲಿ ಚೆನ್ನಾಗೈತಿ ಕಟ್ ಮಾಡ್ಬಿಡೋದನ್ನ ನೋಡಿ ಇನ್ನೊಂದು ನವಿಲು ಗರಿ ಸಿಕ್ತು ಇನ್ನೊಂದು ಲ್ಯಾಮಿನೇಷನ್ ಮಾಡಿಸ್ಬಿಡೋಣ ಎಳ್ನೀರು ಕುಡಿತೀನಿ ಅಂದರೆ ತಾಮತೀನಿ ಒಂದು ಸಿಕ್ತಾ ಇನ್ನು 2 ನವಿಲು ಗರಿ ಸಿಕ್ತು ಬೇಜಾನ್ ನವಿಲು ಗರಿ ಸಿಗುತ್ತಿಲ್ಲಿ ಮೇಕೆಗೆ ಸೊಪ್ಪು ಕಿತ್ಕೊಂತವ್ರೆ ಏನು ಸೊಪ್ಪಿದು ಸಿಲ್ವರು ಬಿಲ್ವರು ನವಿಲು ಜೊತೆ ಅಲ್ಲ ನಾನು ಕೇಳಿದಾರೆ ಬೆಕ್ಕುಗದಲ್ಲ ಬೆಕ್ಕ ನವಿಲು ಹೆಂಗೆ ಕೂಗುತ್ತೆ ಅದು ಫಸ್ಟ್ ಕಾಯಿಂದ ಸ್ಟಾರ್ಟ್ ಆಯ್ತದೆ ಇನ್ನೊಂದು 2 ಸಿಕ್ತು ನವಿಲು ಗರಿಗೆ ಬರೋನೇ ಇಲ್ಲ ಕಾಲು ಕಡೆ ಎಲ್ಲ ಸಿಗ್ತವೆ ಹಾಂ ಇದ್ಯಾವ್ದು ಇದು ಓ ಇದು ಹದ್ದು ಎತ್ಕೊಂಡು ಇನ್ನೊಂದು ಸಿಕ್ತು ಮತ್ತೊಂದು
ನೋಡಿ ಚಿಕ್ಕದು, ಅತಿ ಚಿಕ್ಕದು ಸಿಕ್ಕಿದೆ. ಇದನ್ನ ಈ ಕಡೆ ನವಿಲ್ ಗರಿ ಅಂಟಿಂಗ್ ಮಾಡ್ದಂಗೆ ಆಯ್ತು ಇವಾಗ ಬಂದು. ವೈಸ್ ನೋಡಿ ಇದು ಯಾವುದು, ಇದು ಅವರೆಕಾಯ, ಇದೇನಂತ ತೊಗರಿ. ಏನು ನನಗೆ ಹೆಂಗೆ ಗೊತ್ತು ಗುರು, ಇದು ತೊಗರಿ ಗಿಡ. ಓ ಇದು ಭತ್ತ ಎಲ್ಲ ಬಂದೈತೆ ನೀಟಾಗಿ. ಎಲ್ಲಣ್ಣ ಈಗ ಬಿಡ್ಬೇಕು ಮಾರೋಣ. ಅಲ್ಲಿ ಬರ್ತೈತಲ್ಲ ನೀರು. ವಾವ್ ನೋಡಿ ಈ ಥರ ಫುಲ್ಲು ಸೈಡಲ್ಲಿ ಒಂಥರ ತೋಡಿಕ್ಬಿಟ್ಟಿರ್ತಾರೆ ನೀರು ಹೋಗೋ ಥರ. ಎಲ್ಲಿ ಓ ಇಷ್ಟು ಫುಲ್ಲು ನೀರು ತುಂಬಿರ್ಬೇಕಾ ಯಾವಾಗಲೂ? ಎಲ್ಲಿವರೆಗೂ? ಇನ್ನು 6 ತಿಂಗಳು. 6 ತಿಂಗಳವರೆಗೂ ಹಿಂಗೆ ನೀರು ಬಿಡ್ತಾನೆ ಇರಬೇಕು. ಇನ್ನೂ 3 ತಿಂಗಳು ಒಣಗ್ದಿರೋ ಥರ ನೋಡ್ಕೊಬೇಕು. ಆಮೇಲೆ ದೊಡ್ಡದಾದ್ಮೇಲೆ ಒಣಗಿಸ್ಬೇಕು. ಅಂದರೆ ಇದು ಬಲ್ತ ಮೇಲೆ ಹಾಂ ನೀರು ಬಿಡೋಣ ಅಷ್ಟೇ. ಆಮೇಲೆ ಫುಲ್ಲು ಎಲ್ಲ ಒಣಗಿ ಅಕ್ಕಿ ಆಗುತ್ತೆ ಇದು. ಹ್ಞೂ ಸಖತ್ತಾಗೈತೆ ನೋಡಿ. ಭತ್ತ ಹಿಂಗಿರುತ್ತೆ. ಇದನ್ನು ಫುಲ್ಲು ಎಲ್ಲ ಬಲ್ತಿ ಒಣಗಿದ್ಮೇಲೆ ಇದನ್ನು ಬಡಿತಾರೆ. ಹಾಂ ಇವಾಗ ಹೊಡೆಯಲ್ವಾ ಮಿಷಿನ್ ಎಲ್ಲ? ಮಿಷಿನ್ಗೆ ಹಾಕ್ಬಿಟ್ರೆ ಅಕ್ಕಿ ಆಗ್ಬಿಡುತ್ತಾ? ಹಾಂ ಸೂಪರ್. 1 ನಿಮಿಷ ಆ ಕಡೆ ಹೋಗಿ. ಇವಾಗ ಈ ಕಡೆ ಎಲ್ಲ ನೀರು ತುಂಬಿತಾಯಿತು. ಇಲ್ಲಿ ಕಟ್ಟೆ ಕಟ್ಬಿಟ್ಟು ಈ ಪೈಪ್ ಆ ಕಡೆ ಏನಿದೆ ಇದನ್ನ ಈ ಕಡೆಗೆ ತಿರ್ಗಿಸೋದು. ಬರಪ್ಪ ತಿರ್ಗಿಸೋದು. ಅಂತ ಬಂತು, ಈ ಕಡೆ ಬಂತು. ಈಗ ಸೊಪ್ಪು ಕಾಕಕ್ಕೆ ಯೂರಿಯಾ ತಂದಿಕ್ಕಿದ್ರ ತಾತ? ಹಾಂ ಅವ್ರು ಏನು ಅನ್ಕೊಂಡವ್ರ ಆಂಟಿ? ಹಾಂ ಶುಗರ್ ಸಕ್ಕರೆ ಅನ್ಕೊಂಬಿಟ್ಟು ಸಕ್ಕರೆ ಥರ ಇರ್ತೈತೆ ನೋಡೋದು. ನೋಡಕ್ ಸಕ್ಕರೆ ಥರನೇ ಇರೋದು. ಹಾಂ ಸಕ್ಕರೆ ಅನ್ಕೊಂಬಿಟ್ಟು ಏನು ಮಾಡವ್ರೆ, ಹಾಂ ಹಾಲ್ಗೂ ಸ್ವಲ್ಪ ಹಾಕವ್ರೆ. ಹಾಂ ಮತ್ತೆ ಟೀನು ಕಾಸ್ಬಿಟ್ಟು ಕೊಟ್ಟವ್ರು ನಿನ್ ಕೈಗೆ. ಓ ತಾತ ಕುಡ್ದಿದ ತಕ್ಷಣ ಹಾಂ ಏನಾಗ್ತದೆ ಅಂದ್ರೆ ಇದಾಗ್ತದೆ ಅಂತ ತೋರ್ಸವ್ರು ಅವರು. ಹಾಂ ಅವಾಗ ಹಾಲು ನೋಡೋನೆ, ಹಾಲು ಫುಲ್ ಹೊಡೆದಾಗೈತೆ. ವಾ ಯೂರಿ ಹಾಕಿದ್ರೆ ಹಾಲೆಲ್ಲ ಇರುತ್ತೆ. ಹೌದಲ್ಲ. ಆಮೇಲೆ ಅದು ಶುಗರ್ ಅಲ್ಲ, ಯೂರಿಯಾ ಅಂತ ಉಗ್ದು ರಾಗಿ, ಕೋಳಿಗಳು, ದನ, ಮೇಕೆ, ಕುರಿಗಳಾವೆ. ಓ ಇದು ಚಿರತೆ ಬಂತು. ಓ ಇದು ಕಟ್ಟಿರಲ್ಲ ಅವಾಗ, ಚಿರತೆ ಬಂದು ಎಲ್ಲ ಬೇಟೆ ಆಡುತ್ತೆ ಅಂದ್ಬಿಟ್ಟು ಮಾಡಿರೋದು. ಹಾಕಕ್ಕೆ ಆಯ್ತಲ್ಲ ಮೂಸ್ ನೋಡ್ತೈತೆ ಏನಿದು ಅಂತ. ಪಕ್ಕನೇ ಕೋಳಿಗಳದ್ದು ಕೇಜು. ಚಿರತೆ ಬಂದಾಗ ಕೋಳಿಗಳು ಬಡ್ಕೊಳುತ್ತೆ, ಅಲ್ಲಿ ಮೇಕೆಗಳೆಲ್ಲ ಸೌಂಡ್ ಮಾಡುತ್ತೆ. ಅವಾಗ ರಾಚೆ ಲೈಟ್ ಹಾಕಿದ ತಕ್ಷಣ ಚಿರತೆ ಓಡೋಗ್ಬಿಡುತ್ತೆ. ಇವಾಗ ಎಳ್ನೀರು ಕೀಳಕ್ಕೆ ಹೋಗ್ತಾಯಿದ್ದೀವಿ. ಮಚ್ಚ ಎತ್ಕೊಂಡು ಅಲೋಡೆಯಲ್ಲಿ ಜಾವಳಿ ಎತ್ಕೊಂಡು ಹೋಗ್ತಾಯಿದ್ದೀವಿ. ಬೇಕು ಹಿಂದೆ ನಿಂತ್ಕೊಂಡು ಎಳಿಬೇಕು. ಕದ್ದಿರ ಎಳ್ನೀರಲ್ಲಿ ಇವಾಗ ಅದೊಂದು ಇದೊಂದು ಇಲ್ಲ. ನೀನು ಹೊಡಿತಾ ಇದೆಯಾ? ಇಲ್ಲ ನೋಡು ಹಿಂಗೆ. ಓಹೋ ಸಾಕಾಗೈತೆ ನೋವು ನೀರು. ಇನ್ನೊಂದು ಕೂದ್ರೆ ಸುಸ್ತಾಗೋಯ್ತಿದೆ. ಮಸಾಲೆ ನನಗೆ ಬೇಡ ಮತ್ತೆ ಬೇಡ. ಎಷ್ಟು ಕುಡಿದ್ರು ಇನ್ನೂ ಹೋಯ್ತಲ್ವೋ.
ಅರ್ಧ ಲೀಟ್ರ್ ಮೇಲೆ ಕುಡ್ನಪ್ಪ. ಇನ್ನು ನಮ್ಮಿಬ್ರಿಗೆ ಒಂದೊಂದು ಸಿಕ್ಕೊಳ್ಳೋಣ. ಮದನಂಗೆ ಪಾಪ ಓನರ್ ಅಲ್ವಾ, ತೋಟದ ಓನರು. ಇದ್ರ ಮೇಲೆ ಬೇಡ, ಸಾಕು ಇದು ಹೇಳ್ಬಿಡ್ತೀನಿ ಮದನ, ಇದು ನಮ್ಮ ತಪ್ಪಲ್ಲ. ಸುಮ್ಮನೆ ಕೊಕ್ಕೆ ಹಾಕಿ ಹೇಳಿದ್ವಿ, ಬೇಜಾನ್ ತುಪ್ಪು ಅಂತ ಬಿದ್ದೋಯ್ತು. ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಗೊಂತಿಗೆ ಸುಮ್ಮನೆ ನಾವು ಒಂದೊಂದು ಅಂತ ಕೈ ಹಾಕಿದ್ವಿ. ಅದು ಲಾಸ್ಟಲ್ಲಿ ನಿನ್ಗೊಂದು ನನಗೊಂದು ಇವನ್ಗೊಂದು ಅಂತ ಪ್ಲಾನ್ ಮಾಡಿದ್ವಿ. ಸುಮ್ಮನೆ ಕೊಕ್ಕೆ ಹಾಕಿ ಹೇಳಿದ್ದು 11 ಉದಿರೋದು. ಅಲ್ಲಲ್ಲಿ ಏನ್ರ ಇಷ್ಟೊಂದು ಕಚ್ಚಾಕ್ತಿರಲಿ ಮಂತ ಕೆತ್ ಮಾಡೋಣ. ಕುಯ್ಯೋಕ್ಕೂ ಬರೋಲ್ಲ ನಮ್ಮ ಅಣ್ಣ ಬರ್ತಾನೆ. ಬರ್ರಿ ಅವನು, ನನಗೆ ಇಲ್ಲಿ ಕುಡ್ಲು ಮೂತಿ ಹೊಡೆದಾಕ್ಬಿಡ್ತೀವಿ ಅಂತ ಭಯ ಆಗೋಯ್ತು. ಆಮೇಲೆ ನಮ್ಮಪ್ಪ ಉಲ್ಟಾ ಹೊಡಿತೀನಿ, ಉಲ್ಟಾ ಹೊಡೆದ್ಬಿಟ್ಟು ಹೆಂಗು ಸುಮ್ಮನೆ ಚುಚ್ಚಿದ್ರೆ ಸಾಕು ಚಿನ್ನಿ ಅಂತ ಇದ್ರುತ್ತೆ ನೀರು. ಅದೇನು ವಿಡಿಯೋ ಮಾಡ್ತಾವ ನಾನು ರೈತಿಕ ಫುಲ್ ಕ್ಲಾರಿಟಿ ಕೊಟ್ಟಿದ್ದೀವಪ್ಪ ಅದರಲ್ಲಿ. ಒಂದು ವಿಡಿಯೋ ಪ್ರೂಫ್ ಐತೆ, ಪ್ರೂಫ್ ಐತೆ, ನಮ್ಮ ತಪ್ಪಿಲ್ಲ. ನಾನು ಹೇಳ್ತೀನಿ ನಮ್ಮ ಮಮ್ಮಿಗೆ, ಈ ನನ್ನ ಮಕ್ಳು ಎಲ್ಲ ಎಳ್ನೀರು ಹೊಡೆದಾಕ್ತಾರೆ ಅಂತ. ಇದು ಖಾಲಿ ಸರಿ, ಇವಾಗ ಮದನ್ ಅವ್ರ ಮನೆಯಿಂದ ಹೊರಟಿದ್ದೀವಿ. ಎಲ್ಲ ಆಯಿತು, ಫುಲ್ಲು ತೋಟ ಜಮೀನೆಲ್ಲ ಸುತ್ತಾಡ್ಕೊಂಡು ಒಂದು ಲಿಟಿಲ್ ಫಂಕ್ಷನ್ ಇತ್ತು, ಸ್ಮಾಲ್ ಫಂಕ್ಷನ್, ಅಲ್ಲೆಲ್ಲ ಅಟೆಂಡ್ ಮಾಡ್ಕೊಂಡು ಇವಾಗ ಹೊರಟಿದ್ದೀವಿ ಇಲ್ಲಿಂದ. ನೋಡಿ ಮದನ ಕ್ಯಾಮ್ರಾ ಹಾಕ್ಕೊಂಡು ಏನು ಏನಣ್ಣ ನವಿಲ್ಗರಿ ಇವತ್ತು ಒಳ್ಳೆ ನವಿಲ್ಗರಿ ಹಂಟಿಂಗ್ ಮಾಡ್ದಂಗೆ ಆಯ್ತಲ್ವಾ ಹೋಗಿ. ಇದು ಇದು 20 ರೂಪಾಯಿ, ಚಿಕ್ಕ 30 ರೂಪಾಯಿ. ಮನೆಗೆ ಹೋಗೋ ತನಕ ಕರೆಕ್ಟಾಗಿರಲಿ, ಆಮೇಲೆ ಅನ್ಸುತ್ತೆ. ಹೌದು, ನಾನು ಇಲ್ಲಿ ಬ್ಯಾಗಿಂದ ಕಡೆ ತಗೊಂಡಿದ್ದೀನಿ, ಕಾಣಿಸಲ್ಲ ನಿಮಗೆ. ಓಕೆ, ಸೊ ಇಲ್ಲಿಂದ ಇವಾಗ ಹೊಡ್ತೀವಿ ಇವಾಗ ಅಷ್ಟೇ. ಸೊ ಇದಾಗಿತ್ತು ಒಂದು ಸ್ಮಾಲ್ ಹಳ್ಳಿ ವ್ಲಾಗ್. ಇದು ಸಖತ್ತಾಗಿತ್ತು. ಹಳ್ಳೀಲಿ ಒಂಥರ ಜೀವನ ಚೆನ್ನಾಗಿರುತ್ತೆ ಗುರು. ನೋಡಿ ಫುಲ್ಲು ಎಲ್ಲ ಆರಾಮಾಗಿ ಅವ್ರಿಗೆ ಏನು ಬೇಕು ಅದು ಬೆಳ್ಕೊಂಡು ಒಳ್ಳೆ ಜೀವನ ಲೀಡ್ ಮಾಡ್ತಾ ಇರ್ತಾರೆ ಇಲ್ಲಿ. ನಾವು ನೋಡಿದ್ರಲ್ಲ ಎಳ್ನೀರೆಲ್ಲ ನೀಟಾಗಿ ಕಿತ್ಕೊಂಡು ಕುಡಿದು ನವಿಲ್ಗರಿ ಹಂಟಿಂಗ್ ಮಾಡಿ ಆಮೇಲೆ ಕೆರೆ ನೋಡೋಕೆ ಹೋಗಿದ್ವಿ. ಸೊ ನೋಡಿ ಹಳ್ಳಿ ಕಡೆ ಒಂದಷ್ಟು ಜಮೀನು, ಒಂದು ಮನೆ ಇರೋಕ್ಕೆ, ಆಮೇಲೆ ಬೋರ್ವೆಲಲ್ಲಿ ನೀರು ಬಂದ್ಬಿಡ್ಬೇಕು, ಬೋರ್ವೆಲಲ್ಲಿ ನೀರು, ಕರೆಂಟು, ಆಮೇಲೆ ಒಳ್ಳೆ ಬೆಳೆ ಬರಬೇಕು ಟೈಮ್ಗೆ. ಸೊ ಇಷ್ಟು ಬಂದುಬಿಟ್ರೆ ಹಳ್ಳಿ ಒಂದು ಸ್ವರ್ಗ ಅಂತಲೇ ಹೇಳ್ಬೋದು. ಸೊ ಎಲ್ಲ ನೋಡ್ತಾ ಇದ್ದೀರಲ್ಲ ನೋಡಿ, ಎಲ್ಲ ಈಗಿನ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಬೆಳೀತಾ ಇದ್ದಾರೆ. ಆ್ಯಕ್ಚುಲಿ ಎಲ್ಲ ಎಜುಕೇಟೆಡ್ಸ್ ಆಗಿದ್ದಾರೆ ಈ ಕಡೆ ರೈತರೆಲ್ಲ. ಸೊ ಫೈನಲಿ ಮಾಗಡಿ ರೋಡ್ಗೆ ಜಾಯ್ನ್ ಆಗಿದ್ದೀವಿ. ಸೊ ಇಲ್ಲಿಂದ ಡೈರೆಕ್ಟು ಕೆಂಗೇರಿಗೆ ಹೋಗಿ ಆಮೇಲೆ ಅಲ್ಲಿಂದ ಯಶವಂತಪುರ ಹೋಗೋಣ ಅಂತ ಪ್ಲ್ಯಾನು. ನೋಡಿ ಮಾಗಡಿ ರೋಡಿನ ಪರಿಸ್ಥಿತಿ ಇವಾಗ ಈ ರೀತಿ ಇದೆ. ಸ್ವಲ್ಪ ಮಧ್ಯದಲ್ಲಿ ಅಷ್ಟೇ. ಸೊ ಫುಲ್ಲು ಫಿನಿಶ್ ಆಗಿಬಿಟ್ರೆ ಮಸ್ತ್ ಹೈವೇ ಗುರು ಇದು. ಪೀಸ್ಫುಲ್ಲಾಗಿ ಆರಾಮಾಗಿ ಬರ್ಬೋದು. ಹಾಸನ ಹೈವೇ ಕನೆಕ್ಟ್ ಆಗಬೇಕು ಅಂದರೆ ಈ ರೋಡಲ್ಲ ಇವಾಗ. ಸೊ ಕಿಪ್ಕೊಂಡಲ್ಲಿ ಡ್ಯಾಮ್ ಹತ್ರ ಇದ್ದೀವಿ ಇವಾಗ. ಸೊ ಇಲ್ಲೇ ವೀಡಿಯೋನ ಎಂಡ್ ಮಾಡ್ಕೊತೀನಿ ವಿತ್ ಸನ್ಸೆಟ್. ನೋಡಿ ಸನ್ಸೆಟ್ ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗ್ತಿದೆ ಇನ್ನೇನು. ಸೊ ಇದೇ ಥರ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾಯಿರಿ, ಕನ್ನಡ ವ್ಲಾಗ್ಸ್ ನೋಡ್ತಾಯಿರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.